ಇವತ್ತು ನಮ್ಮ ಅತ್ತಿಗೆ ಸೀಮಂತ ಇತ್ತು. ಅದಕ್ಕೆ ನಾವು ಬೆಳಗ್ಗೆ ಬೇಗ ಇದ್ವಿ. ಎಲ್ಲ ಕ್ಲೀನ್ ಮಾಡಿ ಗೆಸ್ಟ್ ಬರ್ತಾರೆ ಅಂತ ಪ್ರಿಪ್ರೇಷನ್ ಕೂಡ ಜೋರಾಗಿ ನಡೀತಿತ್ತು. ಇವತ್ತು ನಮ್ಮ ಅತ್ತಿಗೆ ಸೀಮಂತ ಇದ್ದು ಅಂತ ಬೇಗ ಬೇಗ ಫ್ರೆಶ್ ಅಪ್ ಆಗಿ ಎಲ್ರಿಗೂ ಟೀ ಬೇಕು ಅಂದ್ರು. ಅದಕ್ಕೆ ಟೀನು ಮಾಡಿದೆ. ಅಲ್ದನೆ ಪಲಾವ್ಗೂವೆ ನಾನೇ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನ ರುಬ್ಕೊಟ್ಟೆ. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಪಲಾವ್ ರೆಡಿ ಆಯಿತು. ಹೊಟ್ಟೆ ಬೇರೆ ಹಸಿತಿತ್ತು. ಫುಲ್ ಬ್ಯಾಟಿಂಗ್ ಮಾಡಿದೆ. ನಮ್ಮ ಅತ್ತಿಗೆ ಎಂಗೇಜ್ಮೆಂಟ್ಗೆ ಈ ಥರ ರೆಡಿಯಾಗಿ ಇದ್ದೆ. ಹಂಗೆ ಒಂದು ಸೆಲ್ಫಿ ವಿಡಿಯೋ ಮಾಡಿಕೊಂಡೆ. ಅಷ್ಟರಲ್ಲಿ ಗೆಸ್ಟ್ಗಳೆಲ್ಲ ಬಂದರು. ಸೀಮಂತ ಶಾಸ್ತ್ರನ ಬೇಗನೆ ಶುರು ಮಾಡಿದ್ರು. ಹಾಗೆ ಒಬ್ಬೊಬ್ರಾಗಿ ಬಂದು ಒಂದು 5 ಜನ ಶಾಸ್ತ್ರ ಕೂಡ ಮಾಡಿದ್ರು. ಬಿಸಿಲು ಬೇರೆ ಇತ್ತು. ಎಲ್ಲರಿಗೂ ಜ್ಯೂಸ್ ಕೊಟ್ಟು ಬರಲ್ಲ ಅಂದ್ರು ಬಿಡ್ಲಿಲ್ಲ. ಶಾಸ್ತ್ರ ಮಾಡಿಸಿದ್ರು ನನ್ನ ಕೈಲಿ. ಮಾಮೂನ್ ಜೊತೆ ಒಂದು ಸೆಲ್ಫಿ ತೆಕ್ಕೊಂಡು ಫ್ರೆಂಡ್ ಹತ್ರ ಇನ್ನೊಂದು ಸ್ವಲ್ಪ ಫೋಟೋ ತೆಗೀರಿ ಅಂದೆ. ಅವ್ರು ಮುಸ್ತಫನ್ ಥರ ಫೋಟೋನು ತೆಕ್ಕೊಟ್ರು. ಸೈಡ್ ಗ್ಯಾಪಲ್ಲಿ ಒಂದು ಫೋಟೋ ತೆಗೆಸ್ಕೊಂಡು ಎಲೆ ಬೇರೆ ನಾನೇ ಕೊಟ್ಟೆ. ಎಷ್ಟೊಂದು ಕೆಲಸ ಮಾಡಿದೆ ನೋಡಿ. ಎಲ್ಲರಿಗೂ ನಾನೇ ಎಲೆ ಕೊಡ್ತಾ ಇದ್ದೆ. ಏನು ಫಂಕ್ಷನ್ ಎಲ್ಲ ಮುಗೀತು. ಕೊನೆಯಲ್ಲಿ ನಮ್ಮ ಅತ್ತಿಗೆಗೆ ಮೊದಲು ತುಂಬ ಶಾಸ್ತ್ರ ಮಾಡಿದ್ರು. ಕುಂಕುಮ ಹಚ್ಚಿ ಕೊಬ್ಬರಿಕಾಯಿನ ಇಟ್ಟು ಹಂಗೆ ಎಲೆಡ್ಕೆನೂ ಇಟ್ಟು ನಮ್ಮ ಅಕ್ಕಂಗೆ ಶಾಸ್ತ್ರ ಬರ್ದಾನೆ ಕೇಳ್ಕೊಂಡು ಮಾಡ್ತಾ ಇದ್ಲು. ನಾನು ಒಂದು ಚಿಪ್ ಬಾಳೆಹಣ್ಣು ಬೇರೆ ಇಟ್ಟರು. ಕೊನೆಗೆ ಭತ್ತ ಹಾಕಿದ್ರು. ಸುಡ್ದಿದ್ದು ಭತ್ತನ ಎತ್ಕೊಂಡು ಮರದಲ್ಲಿ 3 ಸತಿ ಹಿಂಗೆ ನಮ್ಮ ಅಕ್ಕ ಅಂತೂ ಎತ್ಕೊಂಡ್ಲು. ಇನ್ನೇ 3 ಸತಿ ರಿಪೀಟ್ ಮಾಡಿದ್ಲು ನಮ್ಮ ಅಕ್ಕ. ನಮ್ಮ ಮಮ್ಮಿ ಮಧ್ಯೆ ಹೋಗಿ ಹೇಳ್ಕೊಡ್ತಾ ಇದ್ರು ಎಲ್ಲ ಶಾಸ್ತ್ರನೂ ಹೆಂಗೆ ಮಾಡೋದು ಅಂತ. ನಮ್ಮ ಅತ್ತಿಗೆಗೆ ತವ್ರ ಮನೆಗೆ ಬೇಗ ಹೋಗ್ತೀನಿ ಅಂತ ತುಂಬ ಖುಷಿಯಾಗಿ ಇದ್ರು. ಶಾಸ್ತ್ರ ಮಾಡಿದ್ಮೇಲೆ ದುಡ್ಡು ಬೇರೆ ಇಟ್ಟರು. ಇನ್ನೆಲ್ಲ ಟವಲಲ್ಲಿ ಗಂಟು ಕಟ್ಟಕ್ಕೆ ಹೋಗ್ತಿದ್ರು. ಅಷ್ಟರಲ್ಲಿ ನನ್ನ ಮಗನೂ ಬಂದು ಅತ್ತೆಗೆ ನಾನು ಮಾಡ್ತೀನಿ ಶಾಸ್ತ್ರ ಅಂತ ಬಂದು ಕಿತಾಪತಿ ಮಾಡ್ತಾ ಇದ್ದ. ಗಂಟು ಕಟ್ಟಕ್ಕೂ ಬಿಡ್ದೇ ನನಗೆ ಕಾಯಬೇಕು ತಿನ್ನಕ್ಕೆ ಅಂತ ಕೇಳ್ತಾ ಇದ್ದ. ಅದಕ್ಕೆ ಅಲ್ಲಿದ್ದವರೆಲ್ಲ ಕೊಡ್ತೀಯ ಹಳ್ಳಿ ಮೈಂಗೆ ಅಂತ ರೇಗಿಸ್ತಾ ಇದ್ರು. ಬಾ ಅಂದ್ರು ಬರ್ತಾನೆ ಇರ್ಲಿಲ್ಲ. ಮನೇಲಿ ಮನೆಗೆ ಹೊರಡ್ಬೇಕಾದ್ರೆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದ್ರು ನಮ್ಮ ಅತ್ತಿಗೆ ನಮ್ಮ ಅಣ್ಣಂಗೆ. ಬೇಕಾದ್ರಂತೂ ನಮ್ಮ ಅಣ್ಣನ ಖುಷಿ ವರ್ಷ ಬರಲ್ಲ ಅಂತ ಎಲ್ಲರೂ ರೇಗಿಸ್ತಾ ಇದ್ರು. ಇನ್ನೇನು ಅವ್ರ ಊರಿಗೆ ಓಡ್ಬೇಕು ಅಂತ ಕಾರಲ್ಲಿ ಕುತ್ಕೋತಾ ಇದ್ರು ನಮ್ಮ ಅತ್ತಿಗೆ. ಇದ್ದವರೆಲ್ಲ ಬಾಯಿ ಹೇಳ್ತಾ ಇದ್ರು. ನಾವು ಕೂಡ ಬಾಯಿ ಹೇಳಿ ಪಾನ್ವಾಗಿ ಹೋಗಿ ಅಂದ್ರು. ಖುಷಿ ಅದಕ್ಕೆ ತವ್ರ ಮನೆಗೆ ಹೋಯ್ತಾ ಇದ್ರಿ ಅಂದ್ರೆ ನಮ್ಮಣ್ಣ ಲಾಸ್ಟ್ ಒಂದು ಬಾಯಿ ಹೇಳಿ ಊರಿನ ಹೆಬ್ಬಾಕ್ಲಲ್ಲಿ ಬಂದು ಅದು ನಮ್ಮ ಅತ್ತಿಗೆ ನಾವು ಊರಿಗೆ ಕಳ್ಸೋಕ್ಕೆ ಬಾಯ್ ಮಾಡಿ ಹೊರಟ್ರು. ಪಾಪ ನಮ್ಮ ಅಣ್ಣ ಹೆಂಡ್ತಿ ತವ್ರ ಮನೆಗೆ ಹೋದ್ರು ಅಂತ ಪಾಪ ಓಡಾಡ್ಕೊಂಡು ಇನ್ನೊಂದು ವರ್ಷ ಹೆಂಗಪ್ಪ ಇರೋದು ಅಂತ ಹೇಳ್ದ. ಮನೇಲಿ ಮನೆಗೆ ಬಂದು ನೋಡಿದ್ ನೀನು ಬರೀ ಅಂಡರ್ವೇರ್ ಅಲ್ಲಿ ಗದೆ ಎತ್ಕೊಂಡು ಕುಣಿತಾ ಇದ್ದ. ಜೈ ಆಂಜನೇಯ ಪಪ್ಪ ಹೇಳ್ಕೊಡ್ತಂಗೆ ಹೇಳು. ಜೈ ಆಂಜನೇಯ ಎತ್ತಿದ್ರೆ ಗದೆ ಇಳಿಸಿದ್ರೆ ಬದೆ. ಆಂಜನೇಯ ಮೂತಿ ನೋಡಿ ಹೆಂಗಿರುತ್ತೆ ತೋರ್ಸು ಆಂಜನೇಯ ಮೂತಿ. ಇನ್ನೊಂದ್ಸಲ ಮಾಡಿ ಮುಂದೆ ಜೈ ಆಂಜನೇಯ. ಹೇಳು ಈಗ